ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ರೆ ಅದರಲ್ಲಿ ನಾವು ಯಶಸ್ಸಾಗ್ತೀವಿ ಅನ್ನೋಂಥದ್ದು ಎಷ್ಟು ಸತ್ಯವೋ, ಹಾಗೆ ಅಪ್ರಾಮಾಣಿಕವಾಗಿ ನಾವು ನಡ್ಕೊಂಡ್ರೆ ಅದು ಒಂದಲ್ಲ ಒಂದು ದಿನ ಹೊರಗೆ ಬರುತ್ತೆ, ನಾವು ಶಿಕ್ಷೆನ ಅನುಭವಿಸಲೇಬೇಕಾಗುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 2 ದಿನಗಳಿಂದ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿರುವಂಥ 2 ಸುದ್ದಿಗಳು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಅದರಲ್ಲಿ ಒಂದನೆಯದಾಗಿ ರಜೆ ಚೀಟಿಯಲ್ಲಿ ಸಿಕ್ಕಾಪಟ್ಟೆ ಸ್ಪೆಲ್ಲಿಂಗ್ ಮಾಡಿ ಸಬ್ ಇನ್ಸ್ಪೆಕ್ಟ್ರು ಅರೆಸ್ಟ್ ಆಗಿದ್ದಾರೆ. ಅರೆ ಇದೇನಪ್ಪ, ಸಬ್ ಇನ್ಸ್ಪೆಕ್ಟ್ರ್ ಒಬ್ಬರು ರಜಾ ಚೀಟಿ ಬರೆದ್ರೇ ಅರೆಸ್ಟ್ ಆಗ್ತಾರಾ ಅಂತೇಳಿ ತಾವು ನೋಡೋದಾದರೆ ವಿಷಯ ಅದಲ್ಲ. ಆದರೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೂ ಅವ್ರ ಅರೆಸ್ಟಿಗೂ ಒಂದು ಸಂಬಂಧ ಇದೆ. ಅದು ಏನನ್ನು ನೋಡೋದಾದರೆ, ಅದೃಷ್ಟ ಅನ್ನುವುದು ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ. ಗ್ರಹಚಾರ ಕೆಟ್ಟರೆ ಏನು ಬೇಕಾದರೂ ಆಗಬಹುದು. ಯಾವಾಗಲೂ ಹೇಳಿದ ಸುಳ್ಳು ಇನ್ಯಾವಾಗಲೂ ಬಯಲಾಗಿ ದೊಡ್ಡ ಅವಾಂತರವೂ ಆಗಬಹುದು. ಇಲ್ಲವೇ ಯಾವ ಕಾಲದಲ್ಲಿಯೋ ಮಾಡಿದ ಮೋಸ ವಂಚನೆ ಇನ್ಯಾವಾಗಲೋ ಅನಾಚಕ್ಕಾಗಿ ಬಯಲಾಗಿ ಮರ್ಯಾದೆ ಹೋಗಬಹುದು. ಮೊನ್ನೆ ಅಷ್ಟೇ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿತ್ತು. ಇಡೀ ಕಾನೂನು ವ್ಯವಸ್ಥೆಯನ್ನು ಅಣಕಿಸುವ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಆದರೆ ಈ ಕೃತ್ಯ ಬೆಳಕಿಗೆ ಬರಲು ಅವರ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಕಾರಣವಾಯಿತು. ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದಾಗಿ ಈ ಘಟನೆ ಬೆಳಕಿಗೆ ಬಂದಿತ್ತು. ಇಲ್ಲದಿದ್ದರೆ ಈ ಪ್ರಕರಣ ಬೆಳಕಿಗೆ ಬರುತ್ತಾನೇ ಇರಲಿಲ್ಲ. ಗ್ರಹಚಾರ ಕೆಟ್ಟರೆ ಏನಾಗುತ್ತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಘಟನೆಯೊಂದು ರಾಜಸ್ಥಾನದ ಜುಂಜುವಿನಲ್ಲಿ ನಡೆದಿದೆ. ಲೇಡಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ರಜೆ ಚೀಟಿ ಬರೆದು ತಗಲಾಕೊಂಡು ಕೆಲಸದಿಂದಲೇ ವಜಾಗೊಳ್ಳುವ ಸ್ಥಿತಿ ಎದುರಾಗಿದೆ. ಸದ್ಯ ಈಕೆ ಅರೆಸ್ಟ್ ಕೂಡ ಆಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೆಂದರೆ, ಈಕೆ ಬರೆದಿರುವ ರಜಾ ಚೀಟಿಯಲ್ಲಿ ಸಿಕ್ಕಾಪಟ್ಟೆ ಕಾಗುಣಿತ ದೋಷ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಕಾಗುಣಿತ ದೋಷ ಇದ್ದ ಮಾತ್ರಕ್ಕೆ ಕೆಲಸದಿಂದ ವಜಾ ಮಾಡೋದಂದರೆ ಇದೇನಿದು ಎಂದು ಕೇಳಬಹುದು. ಆದರೆ ಅಲ್ಲಿರುವ ಅಸಲಿಯತ್ತೇ ಬೇರೆ. ರಜಾ ಚೀಟಿಯಲ್ಲಿನ ಕಾಗುಣಿತ ದೋಷದಿಂದಾಗಿ ಈ ಸಬ್ ಇನ್ಸ್ಪೆಕ್ಟರ್ ಅಸಲಿಯತ್ತು ಬಯಲಾಗಿರುವ ಕಾರಣ ಕೆಲಸದಿಂದ ವಜಾಗೊಳ್ಳುವ ಪ್ರಮೇಯ ಬಂದೊದಗಿದೆ. ಸಬ್ ಇನ್ಸ್ಪೆಕ್ಟರ್ ಹೆಸರು ಮೋನಿಕಾ. ಇವರು ರಜೆಗಾಗಿ ಬರೆದಿದ್ದ ಚೀಟಿಯಲ್ಲಿನ ಸಿಕ್ಕಾಪಟ್ಟೆ ತಪ್ಪು ಇದ್ದಿದ್ದು ನೋಡಿ ಅಲ್ಲಿರುವ ಹಿರಿಯ ಅಧಿಕಾರಿಗಳಿಗೆ ಡೌಟ್ ಬಂದಿದೆ. ಇಷ್ಟೆಲ್ಲ ತಪ್ಪು ಬರೆದಿರುವಾಗೆ ಅತ್ಯಧಿಕ ಅಂಕ ಗಳಿಸಿ ಪರೀಕ್ಷೆ ಪಾಸಾದದ್ದು ಹೇಗೆ ಎನ್ನುವ ಅನುಮಾನ ಕಾಡಿದೆ. ಇದಕ್ಕೆ ಕಾರಣವೂ ಇದೆ. ಅದೇನೆಂದರೆ, ಮೋನಿಕಾ ಹಿಂದಿಯಲ್ಲಿ 200 ಅಂಕಗಳಿಗೆ 184 ಅಂಕಗಳನ್ನು ಪಡೆದಿದ್ಲು. ಹಾಗೆ ಸಾಮಾನ್ಯ ಜ್ಞಾನದಲ್ಲಿ 200 ಅಂಕಗಳಿಗೆ 161 ಅಂಕಗಳನ್ನು ಗಳಿಸಿದ್ದರು. ಆದರೆ ಸಂದರ್ಶನದಲ್ಲಿ ಕೇವಲ 15 ಅಂಕಗಳನ್ನು ಮಾತ್ರ ಪಡೆದಿದ್ದರು. ಆದರೆ ಪರೀಕ್ಷೆಗಳ ಅಂಕದ ಮೇಲೆ ಕೆಲಸ ಗಿಟ್ಟಿಸಿಕೊಂಡಿದ್ದರು. ಅಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಎಲ್ಲೋ ಏನೋ ಎಡವಟ್ಟಾಗಿದೆ ಎಂದು ಅನುಮಾನ ಮೂಡಿಸಿತ್ತು. ಕೊನೆಗೆ ತನಿಖೆ ಮಾಡಿದಾಗ ಬಯಲಾಗಿದ್ದು ಇಷ್ಟೇ. ಮೋನಿಕಾ ಅವರು 2021ರ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಬ್ಲೂಟೂತ್ ಸಾಧನವನ್ನು ಬಳಸಿ ಅಷ್ಟು ಅಂಕ ಗಳಿಸಿದ್ದರು ಎನ್ನುವುದು ಈಗ ಗೊತ್ತಾಗಿದೆ. ಅವರು ಪರೀಕ್ಷಾ ವಂಚನೆಗಾಗಿ 15 ಲಕ್ಷ ರೂಪಾಯಿ ಲಂಚ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ವಿಶೇಷ ಕಾರ್ಯಾಚರಣೆ ಗುಂಪು ಅಂದರೆ SOG ಮೋನಿಕಾ ಮತ್ತು ಆಕೆಯ ಸಹಚರ ಪೌರವ್ ಕಲೀರ್ ಇಬ್ಬರನ್ನೂ ಬಂಧಿಸಿದೆ. ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿದೆ. ಸದ್ಯ ತನಿಖೆ ನಡೆಯುತ್ತಿದ್ದು, ಇದರ ಆಧಾರದ ಮೇಲೆ ಆರೋಪ ಸಾಬೀತಾದರೆ ಮೋನಿಕಾ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಏನು ಅರ್ಥ ಆಗುತ್ತಂತಂದರೆ, ನಾವು ಮಾಡ್ತಾ ಇರುವಂಥ ತಪ್ಪು ಯಾರಿಗೂ ಗೊತ್ತಾಗ್ತಿಲ್ಲ, ನಾವೇನು ಮಾಡಿದ್ರೂ ನಡೆಯುತ್ತೆ ಅಂತೇಳಿ ಯಾರು ಈ ಮೋಸ ವಂಚನೆಗಳನ್ನು ಮಾಡಿ ಕೆಲಸ ಗಿಟ್ಟಿಸಿ ಇಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿರ್ತಾರೋ ಅದು ಒಂದಲ್ಲ ಒಂದು ದಿನ ಹೊರಗೆ ಆಕಸ್ಮಿಕವಾಗಿ ಬಂದೇ ಬರುತ್ತೆ ಅನ್ನೋಂಥದ್ದು 2 ಘಟನೆಗಳಿಂದ ಗೊತ್ತಾಗುತ್ತೆ. ಏಕೆಂತಂದರೆ, ನ್ಯಾಯಾಧೀಶರ ಮನೆಯಲ್ಲಿ ಬೆಂಕಿ ಬಿದ್ದಿರುವಂಥದ್ದು ಆಕಸ್ಮಿಕವಾಗಿ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಮನೆಯಲ್ಲೂ ಕೂಡ ಇರಲಿಲ್ಲಂತೆ. ಅಂದರೆ ಇಲ್ಲಿ ಮನೆಗೆ ಬೆಂಕಿ ಬಿದ್ದಿರುವಂಥದ್ದು ನೆಪ ಮಾತ್ರ. ಆದರೆ ಅವರ ಹಗರಣಗಳು, ಅವರು ತಪ್ಪು ಮಾಡಿದ್ದಾರೆ, ಅವರು ಲಂಚ ಪಡೆದಿದ್ದಾರೆ ಅನ್ನೋದು ಈ ಜಗತ್ತಿಗೆ ಗೊತ್ತಾಗುವ ಸಮಯ ಬಂದಿದ್ದರಿಂದ ಆ ಕೆಲಸ ಅಲ್ಲಿ ನಡೆದಿದೆ ಅಂತ. 2021ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯಾಗಿರುವಂಥ ಮೋನಿಕಾ ಕೂಡ ಅನೇಕ ಬಾರಿ ರಜಾ ಚೀಟಿಯನ್ನು ಬರೆದು ರಜೆಗಳನ್ನು ಪಡೆದಿರ್ತಾರೆ. ಆದರೆ ಇಷ್ಟು ವರ್ಷಗಳಿಂದ ಹೊರಗೆ ಬರದೇ ಇರುವಂಥದ್ದು ಈಗ ಬಂದಿದೆ ಅಂತಂದರೆ ಈಗ ಅವರ ಪಾಪದ ಕೂಡ ತುಂಬಿದೆ ಅಂತ ಅರ್ಥ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನಾವು ಏನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಇವತ್ತಲ್ಲ ನಾಳೆ ಹೊರಗೆ ಬಂದುತ್ತೆ, ಅದು ಸಿಗಾಕೊಳ್ಳುತ್ತೆ, ಅದು ಸಮಯ ಬರೋವರೆಗೂ ಕಾಯಬೇಕಷ್ಟೇ ಅನ್ನುವಂಥದ್ದು. ಇಲ್ಲ ಅಂತಂದರೆ ನ್ಯಾಯಾಧೀಶರ ಮೇಲೆ ಯಾರಿಗೂ ಅನುಮಾನ ಇರಲಿಲ್ಲ, ಅದು ಗೊತ್ತಾಗುವಂಥ ವಿಷಯವೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಹೊರಗೆ ಬಂದಿದೆ ಅಂತಂದರೆ ಗೊತ್ತಾಗುತ್ತೆ ಇದು ಕಲಿಯುಗ.
ಅವರು ಮಾಡಿರುವಂಥ ಪಾಪ ಈ ಯುಗದಲ್ಲಿ ಅವರು ಅನುಭವಿಸಲೇ ಹೋಗಬೇಕನ್ನುವಂಥದ್ದು ಈ ಕಾಲದಲ್ಲಿರುವಂಥ ಒಂದು ವಿಶೇಷ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.